ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜಯತಿ ಶ್ರೀ ರಮಾಕಾಂತ ಜಯತಿ ಶ್ರೀಶ್ಚ ತತ್ಪ್ರಿಯ ಶ್ರೀ ಶ್ರೀಶ ಭಕ್ತೋ ಜಯತಿ ಮಧ್ವೋ ವಿಧ್ವಸ್ತ ಸಾಧ್ವಸ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರತಿಯೊಬ್ಬ ಜೀವಿ ತಾನು ಬಯಸೋದು ಅಂತಿಮವಾದ ಸುಖವನ್ನು ಪಡೆಯೋ ದೃಷ್ಟಿಯಿಂದ. ಆ ಸುಖ ನಿಲ್ಲಬಾರದು, ಅದಕ್ಕೆ ತಡೆ ಇರಬಾರದು ಮತ್ತು ಅದರ ಆನಂದ ಇರಬೇಕು ಅಂತ. ಇಂತಹ ಸುಖವನ್ನು ಪಡೀಲಿಕ್ಕೆ ಅನೇಕ ಮಾರ್ಗಗಳನ್ನು ಅನೇಕ ಜನರು ಬಯಸ್ತಾರೆ. ಆದರೆ ಅದರ ಮಾರ್ಗ ಇರುವಂಥದ್ದು ಭಕ್ತಿಯ ಪಥದಲ್ಲಿ ಸಾಗಿದಾಗ ಅಂತ ಸಕಲ ಶಾಸ್ತ್ರಗಳ ಒಮ್ಮತದ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ಜಗದ್ಗುರುಗಳಾದಂತಹ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಭಕ್ತಿಯ ಕುರಿತಂತೆ ವಿಶೇಷವಾದ ಮಾಹಿತಿಯನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿರ್ ನಚಾನ್ಯಥ ಅಂತ ತಿಳಿಸಿಕೊಡ್ತಾರೆ. ಭಕ್ತಿ ಅಂತಂದರೆ ಅದು ಜ್ಞಾನ ಮತ್ತು ಪ್ರೀತಿಗಳ ಸಮ್ಮಿಶ್ರಣ. ಭಗವಂತನ ಬಗ್ಗೆ ಉತ್ಕೃಷ್ಟತರವಾದ ಅವನ ಮಹಿಮೆಗಳ ಚೆನ್ನಾದ ಪರಿಚಯ, ಅದಕ್ಕನುಗುಣವಾಗಿ ಅಂತಹ ಮಹೋನ್ನತ ಸಾಧಕನಾದ ಆ ಭಗವಂತನ ವಿಷಯಕವಾದ ಅತ್ಯುತ್ಕಟವಾದ ಪ್ರೀತಿ, ಈ ಎರಡನ್ನೂ ಒಟ್ಟಾಗಿ ಭಕ್ತಿ ಅಂತ ಕರೆದಿದ್ದಾರೆ. ಇಂತಹ ಭಕ್ತಿ ಅಲ್ಲದೆ ಮೋಕ್ಷಕ್ಕೆ ಬೇರೊಂದು ಮಾರ್ಗವಿಲ್ಲ. ಹಾಗಾಗಿ ಸಾಧಕನಾದವನು ಇಂತಹ ಭಕ್ತಿಯನ್ನು ಅವಶ್ಯವಾಗಿ ಮಾಡಬೇಕು ಅಂತ ಆಚಾರ್ಯರ ಸಂದೇಶ. ಇದರಲ್ಲಿ ಮಾಹಾತ್ಮ್ಯ ಜ್ಞಾನ ಒಂದು ಮಾತ್ರ ಪಡಿತೇನೆ ಅದರಿಂದ ಮೋಕ್ಷ ಆಗುತ್ತೆ ಅಂತಂದರೆ ಆಚಾರ್ಯ ಅಂತಾರೆ ಬರೀ ಮಾಹಾತ್ಮ್ಯ ಜ್ಞಾನವು ಮೋಕ್ಷಕ್ಕೆ ಪೋಷಕವಲ್ಲ, ಅಥವಾ ಕೇವಲ ಪ್ರೀತಿಯೂ ಕೂಡ ಮೋಕ್ಷಕ್ಕೆ ಪೋಷಕವಲ್ಲ. ಹೇಗೆ ಪುಟ್ಟ ಮಗುವನ್ನು ನೋಡಿದಾಗ ನಮಗೆ ಅದರಲ್ಲಿ ಪ್ರೀತಿ ತನ್ನಿಂದ ತಾನೇ ಬಂದುಬಿಡುತ್ತೆ. ಈ ಪ್ರೀತಿ ಇದ್ದ ಮಾತ್ರಕ್ಕೆ ಮಗುವಿನ ಮೇಲೆ ಗೌರವ ಬರಬೇಕು ಅಂತಿಲ್ಲ. ಹಾಗೆ ಗುರುಗಳನ್ನು ಹಿರಿಯರನ್ನು ಕಂಡಾಗ ಅವರಲ್ಲಿ ನಮಗೆ ಗೌರವ ಇರುತ್ತೆ, ಪ್ರೀತಿ ಇರಬೇಕು ಅಂತಿಲ್ಲ. ಆದರೆ ಭಗವದ್ವಿಷಯಕವಾಗುವಾಗ ಹೀಗಲ್ಲ. ಭಗವಂತನಲ್ಲಿ ಎಷ್ಟು ಅತ್ಯುತ್ತಮವಾದ ಉತ್ಕಟವಾದ ಪ್ರೀತಿ ಇರ್ತದೋ ಅಷ್ಟೇ ಉನ್ನತವಾದಂತಹ ಅವನ ಮಹಿಮೆಗಳ ಜ್ಞಾನವೂ ಕೂಡ ಬೇಕು. ಮಹಿಮೆ ಜ್ಞಾನಗಳು ಎಷ್ಟು ಚೆನ್ನಾಗಿರ್ತದೋ ಅಷ್ಟೇ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು. ಹೀಗೆ ಅವನ ವಿಷಯವಾದಂತಹ ಅರಿವು ಮತ್ತು ಪ್ರೀತಿ ಎರಡೂ ಕೂಡ ಉನ್ನತ ಹಂತಕ್ಕೆ ಸಾಧಕನ ಯೋಗ್ಯತಾನುಗುಣವಾಗಿ ಪೂರ್ಣತೆ ಯಾವಾಗ ತಲುಪ್ತದೋ ಅಂತಹ ಭಕ್ತಿಯಿಂದಾಗಿ ಭಗವಂತ ಅವನಲ್ಲಿ ಪ್ರಸನ್ನನಾಗಿ ಅವನಿಗೆ ಬೇಕಾದಂತಹ ಸಕಲ ಸುಖಗಳ ಆ ದೊಡ್ಡ ಭೋಗವನ್ನೇ ಒದಗಿಸಿಕೊಡ್ತಾನೆ ಅಂತ ಶಾಸ್ತ್ರಗಳ ಸಂದೇಶ. ಇಲ್ಲಿ ಭಕ್ತಿಯನ್ನು ತಿಳಿಸುವಾಗ ಇನ್ನೊಂದು ಅಪರೂಪದ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ ಆಚಾರ್ಯರು. ನಾವು ಅನೇಕ ಕರ್ಮಗಳನ್ನು ಮಾಡ್ತೇವೆ. ಎಲ್ಲ ಕರ್ಮಗಳಲ್ಲೂ ಕೂಡ ನಮಗೆ ಮೋಕ್ಷಕ್ಕೆ ಉಪಯೋಗಿಯಾದಂತಹ ಸಲಕರಣೆಗಳಿದ್ದಾವಲ್ವಾ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಆಚಾರ್ಯರೇ ಸಂದೇಶ ಕೊಡ್ತಾರೆ. ದಾನತೀರ್ಥ ತಪೋಪೂರ್ವಾಹ, ಇವರೆಲ್ಲವೂ ಕೂಡ ದಾನ ತೀರ್ಥ ತಪಸ್ಸು ಯಜ್ಞ ಸರ್ವೇಪಿ ಸರ್ವದಾಹ ಅಂಗಾನಿ ಹರಿಸೇವಾಯಾಮ್ ಭಕ್ತಿರ್ ಮೋಕ್ಷಾಯ ಕೇವಲ ಅಂತ. ನಾವು ಕೊಡುವಂತಹ ದಾನ, ಮಾಡುವಂತಹ ಯಜ್ಞ, ಕೇಳುವ ಶ್ರವಣಾದಿಗಳು, ಮಾಡುವ ಅಧ್ಯಯನ, ತಪಸ್ಸು ಅಥವಾ ತೀರ್ಥಯಾತ್ರೆ ಇತ್ಯಾದಿ ಸಕಲ ಕರ್ಮಗಳೂ ಕೂಡ ಹೊರಟದ್ದು ಭಕ್ತಿಯ ಉದ್ದೇಶದಿಂದ. ಭಕ್ತಿ ಹೊರಟದ್ದು ಮೋಕ್ಷಕ್ಕೋಸ್ಕರ ಅಂತ. ಈ ರೀತಿಯಲ್ಲಿ ಎಲ್ಲ ಕರ್ಮಗಳ ಹಿನ್ನೆಲೆ ಏನು ಅಂತಂದರೆ ಭಕ್ತಿಯನ್ನು ಸಂಪಾದಿಸುವುದೇ ಆಗಿದೆ ಅಂತ ಆಚಾರ್ಯರ ಒಂದು ಅತ್ಯದ್ಭುತವಾದ ವಿಚಾರ ಈ ಭವಿಷ್ಯತ್ ಪರ್ವದಲ್ಲಿ ಬರುವಂತಹ ಮಾತನ್ನು ತಮ್ಮ ಮಹಾಭಾರತದ ಆತ್ಮನಿರ್ಣಯದಲ್ಲಿ ತಿಳಿಸಿಕೊಡ್ತಾರೆ. ನಾವು ದಾನ ಕೊಡಬೇಕಾದ್ರೆ ಇದು ನನ್ನದಲ್ಲ ಅಂಥೇಳಿ ಆ ವಸ್ತುವಿನ ಮೇಲಿನ ಅಭಿಮಾನವನ್ನು ಬಿಡ್ತೇವೆ. ನಡೆಯುವಾಗ ತೀರ್ಥಯಾತ್ರಾದಿಗಳನ್ನು ಮಾಡುವಾಗ ದೇಹದ ಮೇಲಿನ ಅಭಿಮಾನವನ್ನು ಬಿಡ್ತೇವೆ. ಇನ್ನು ಅಧ್ಯಯನಾದಿಗಳು ಮಾಡುವಾಗ ಹೊರಗಿನ ಪ್ರಾಪಂಚಿಕ ವಿಷಯಗಳನ್ನೆಲ್ಲ ಬಿಟ್ಟು ಕೇವಲ ಭಗವನ್ಮುಖವಾಗಿ ನಿಲ್ತೇವೆ. ಹೀಗೆ ಶ್ರವಣವೂ ಭಗವಂತನ ಕಡೆಗೆ, ದಾನವೂ ಭಗವಂತನ ಕಡೆಗೆ, ತಪಸ್ಸು, ತೀರ್ಥಯಾತ್ರೆ ಎಲ್ಲ ಕರ್ಮಗಳು ಕೂಡ ಇತರ ವಸ್ತುಗಳ ಮೇಲಿನ ಅಭಿಮಾನವನ್ನು ಬಿಡ್ತಾ ಭಗವದ್ವಿಷಯಕವಾಗಿ ಜ್ಞಾನವನ್ನು ಅಭಿವೃದ್ಧಿಗೊಳಿಸ್ತಾ ಅಂತಹ ಭಗವಂತನಲ್ಲಿ ಅತ್ಯುನ್ನತವಾದ ನಮ್ಮ ಪ್ರಿಯವಾದ ವಸ್ತುಗಳಿಗಿಂತ, ಪ್ರಿಯವಾದವರಿಗಿಂತ, ತಂದೆ ತಾಯಿಗಳಿಗಿಂತ, ನನಗಿಂತಲೂ ನನ್ನ ಪ್ರಾಣಕ್ಕಿಂತಲೂ ಮಿಗಿಲಾಗಿ ಆ ಭಗವಂತನನ್ನು ಪ್ರೀತಿಸುವುದೇನಿದೆ ಇದು ಭಕ್ತಿಯ ಮೂಲೋದ್ದೇಶ ಅನ್ನುವುದು ಶ್ರೀಮದಾಚಾರ್ಯರ ಸಂದೇಶ. ಈ ನಿಟ್ಟಿನಲ್ಲಿ ಸಾಧಕನಾದವನು ಅವುಗಳನ್ನೆಲ್ಲ ತನ್ನ ಜೀವನದಲ್ಲಿ ಚೆನ್ನಾಗಿ ರೂಢಿಸಿಕೊಳ್ತಾ ಪ್ರತಿಯೊಂದು ಕರ್ಮಗಳನ್ನು ಮಾಡುವಾಗಲೂ ಕೂಡ ಇದು ಭಗವಂತ ನನಗೆ ವಿಧಿಸಿದ ಕರ್ಮ, ಇದು ಭಗವಂತನ ಪೂಜೆ ಎನ್ನುವ ದೃಷ್ಟಿಯಲ್ಲಿ ಯಾವ ವ್ಯಕ್ತಿ ಪ್ರವೃತ್ತನಾಗ್ತಾನೋ, ಪ್ರವೃತ್ತಿಯಾದಾಗ ಅಂತಹ ಮಹೋನ್ನತನಾದ ಆ ಭಗವಂತನ ಮಾಹಾತ್ಮ್ಯದ ಪರಿಚಯದ ಜೊತೆಗೆ ಅವನಲ್ಲಷ್ಟೇ ಉತ್ಕಟವಾದ ಸ್ನೇಹ ಮೂಡ್ತದೋ ಆಗ ಭಕ್ತಿ ಜಾಗೃತವಾಗುತ್ತೆ. ಇಂತಹ ಭಕ್ತಿ ಹೆಚ್ಚಾದಷ್ಟು ಭಗವಂತ ನಮ್ಮ ಮೇಲೆ ಪ್ರಸನ್ನನಾಗ್ತಾ ಹೋಗ್ತಾನೆ. ತನ್ಮೂಲಕ ಮೋಕ್ಷದ ಬಾಗಿಲು ನಮಗೆ ಸದಾ ತೆರೆದಿರುತ್ತದೆ ಅಂತ ಶ್ರೀಮದಾಚಾರ್ಯರು ಈ ನಿಟ್ಟಿನಲ್ಲಿ ಸಂದೇಶವನ್ನು ಕೊಡ್ತಾರೆ.
ಅನೇಕ ಜ್ಞಾನಿಗಳು ಈ ನಿಟ್ಟಿನಲ್ಲಿ ಮಾತನ್ನು ಹೇಳ್ತಾರೆ. ಕೃಷ್ಣನು ಕೂಡ ಗೀತೆಯಲ್ಲಿ ಭಕ್ತಿಮಾನ್ಮೇ ಪ್ರಿಯೋ ನರಃ, ಯಾರು ನನ್ನಲ್ಲಿ ಭಕ್ತಿವಂತನಾಗಿದ್ದಾನೋ ಅವನು ನನಗೆ ಪ್ರಿಯನಾಗ್ತಾನೆ ಅಂತ ತಾನೇ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾನೆ. ಅದಕ್ಕನುಗುಣವಾಗಿ ತನ್ನ ಕೃಷ್ಣಾವತಾರಗಳಲ್ಲಿ, ರಾಮಾವತಾರದ ಲೀಲೆಗಳಲ್ಲಿ ಹೀಗೆ ಇವುಗಳನ್ನೆಲ್ಲ ಸ್ಪಷ್ಟವಾಗಿ ತೋರಿಸ್ತಾನೆ. ಗೋಪಿಕಾ ಸ್ತ್ರೀಯರು, ಗೋವುಗಳು, ಗೋಪಾಲಕರು ಇವರೆಲ್ಲರೂ ಕೂಡ ಕೃಷ್ಣನಲ್ಲಿ ಅತ್ಯುನ್ನತವಾದ ಸ್ನೇಹವನ್ನು ಹೊಂದಿದ್ರು. ಅವನ ಗೋವರ್ಧನೋದ್ಧರಣ, ಕಾಳಿಂಗ ಮರ್ದನ, ಅಗ್ನಿಪಾನ ಇತ್ಯಾದಿ ಅನೇಕ ಲೀಲೆಗಳನ್ನು ಕಂಡು ಇವನು ಮನುಷ್ಯನಲ್ಲ, ಇವನು ಮಹೋನ್ನತನಾದಂತಹ ಸರ್ವೋತ್ತಮನಾದ ಸ್ವಾಮಿ ಎನ್ನುವ ನಿಟ್ಟಿನಲ್ಲಿ ಮಹಾತ್ಮ್ಯ ಜ್ಞಾನವನ್ನು ಪಡೆದಿದ್ದರು. ಹೀಗೆ ಮಹಾತ್ಮ್ಯದ ಜ್ಞಾನದ ಜೊತೆಗೇ ಅತ್ಯುತ್ಕಟವಾದ ಸ್ನೇಹವನ್ನು ಮಾಡಿದ್ದಾರೆ. ಹೀಗೆ ಇಂತಹ ಗೋಪಾಲಕರಿಗೆ, ಗೋವುಗಳಿಗೆ, ಗೋಪಿಕಾ ಸ್ತ್ರೀಯರಿಗೆ ಕೃಷ್ಣ ತನ್ನ ಪರಂಧಾಮವಾದ ಮೋಕ್ಷವನ್ನೇ ಕೊಟ್ಟಿದ್ದಾನೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಸಾಧಕನೂ ಕೂಡ ಭಕ್ತಿಯ ಮಾರ್ಗದಲ್ಲಿ ನಡಿಬೇಕು. ಆ ದಾರಿಯಲ್ಲಿ ನಡೆದು ಆ ಭಗವಂತನ ಪ್ರಸಾದವನ್ನು ಸಂಪಾದನೆ ಮಾಡಬೇಕು. ಇದನ್ನೇ ಆ ಭಕ್ತಿ ಮಾರ್ಗದ ಮೂಲ ಪ್ರವರ್ತಕರಾದಂತಹ ಜಗದ್ಗುರುಗಳಾದ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ನಮಗೆ ತಿಳಿಸಿದ್ದಾರೆ. ಇದನ್ನು ಪ್ರತಿಯೊಬ್ಬ ಸಾಧಕರು ಅನುಷ್ಠಾನ ಮಾಡೋಣ. ಈ ನಿಟ್ಟಿನಲ್ಲಿ ಉಡುಪಿಯಲ್ಲಿ ತತ್ವಜ್ಞಾನ ಸಮ್ಮೇಳನ ಎನ್ನುವಂಥ ಒಂದು ಅತ್ಯದ್ಭುತವಾದ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಎಲ್ಲ ಸಾಧಕರು ಕೂಡ ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಭಕ್ತಿ ತತ್ವದ ಮೂಲೋದ್ದೇಶಗಳನ್ನು, ಅವುಗಳ ಸಾಧನಾ ಪಥವನ್ನು, ತನ್ಮೂಲಕ ಅವುಗಳ ಅನುಸಂಧಾನವನ್ನು ಎಲ್ಲರೂ ಕೂಡ ತಾಳಿ ಆ ಭಗವಂತನಲ್ಲಿ ವಿಶೇಷವಾದ ಅನುಗ್ರಹವನ್ನು ಬೇಡ್ತಾ ಆ ಕೃಷ್ಣದೇವರ ಅನುಗ್ರಹವನ್ನು ವಿಶೇಷವಾಗಿ ಸಂಪಾದನೆ ಮಾಡುವಂತಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಉದ್ದೇಶ ಅರ್ಪಣಮಸ್ತು.